ಹಣದ ಕೊರತೆ ಇಲ್ಲ, ಇಂಧನ ಕೊರತೆ ಇಲ್ಲ, ಆಹಾರದ ಕೊರತೆಯೂ ಕೂಡ ಇಲ್ಲ. ಪಾಕಿಸ್ತಾನ ಜೊತೆ ಯುದ್ಧ ಭೀತಿ ನಡುವೆ ಕೇಂದ್ರ ಸರ್ಕಾರ ಭರವಸೆಯ ಮಾತನಾಡಿದೆ. ಡೋಂಟ್ ವರಿ, ಯಾವುದೇ ಸಮಸ್ಯೆ ಇಲ್ಲ ಅಂತ ಭರವಸೆ ತುಂಬಿದೆ ಕೇಂದ್ರ. ಹಣಕಾಸಿನ ಕೊರತೆ ಇಲ್ಲ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದೆ. ಎಟಿಎಂ ಎದುರು ಕ್ಯೂ ನಿಲ್ಲೋದು ಬೇಡ, ಹೆದರಬೇಡಿ ಅಂತ SBI ಧೈರ್ಯವನ್ನ ತುಂಬುವಂತ ಕೆಲಸ ಮಾಡಿದೆ. ಆಹಾರ ಸಾಮಗ್ರಿಗಳ ಕೊರತೆ ಇಲ್ಲ, ಡೋಂಟ್ ವರಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಲಿಂಡರ್ ಕೊರತೆಯೂ ಆಗಲ್ಲ ಅಂತ ಸರ್ಕಾರ ಹೇಳಿದೆ. ಇನ್ನೇನು ಬೇಕು ಹೇಳಿ. ಭಾರತ ಆಯಿಲ್ ಕಾರ್ಪೊರೇಷನ್ ಮೂಲಕ ನಾಗರಿಕರಿಗೆ ಭರವಸೆಯನ್ನ ನೀಡಲಾಗಿದೆ. ಹಣದ ಕೊರತೆ ಆಗ್ಬಿಡುತ್ತೆ, ಇಂಧನದ ಕೊರತೆ ಆಗ್ಬಿಡುತ್ತೆ, ಆಹಾರದ ಕೊರತೆ ಆಗ್ಬಿಡುತ್ತೆ ಯುದ್ಧ ಆಗ್ಬಿಟ್ರೆ ಅನ್ನೋ ಮಾತಿತ್ತು. ಆ ರೀತಿಯಾಗಿ ಒಂದಿಷ್ಟು ಸುಳ್ಳು ಸುದ್ದಿಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಭಾರತ ಪಾಕಿಸ್ತಾನ ಯುದ್ಧ ನಡೆದು ಬಿಟ್ರೆ ಈಗ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಆಹಾರದ ಕೊರತೆಯನ್ನ ಭಾರತದ ನಾಗರಿಕರು ಎದುರಿಸ್ತಾರೆ. ಹಣದ ಕೊರತೆಯಾಗುತ್ತೆ, ಪೆಟ್ರೋಲ್ ಡೀಸೆಲ್ ಕೊರತೆ ಆಗಿಬಿಡುತ್ತೆ. ಈ ರೀತಿಯಾದಂತ ಮಾತು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಓಡಾಡ್ತಾ ಇದೆ, ಸುಳ್ಳು ಸುದ್ದಿ. ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾಗಿದ್ದಂತ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರ ಹೇಳ್ತಾ ಇದೆ ದೇಶದಲ್ಲಿ ಆಹಾರ ಸಾಮಗ್ರಿ ಕೊರತೆ ಇಲ್ಲ ಅಂತ ಹೇಳಿ. ಪರಿಸ್ಥಿತಿಯ ದುರ್ಲಾಭ ಪಡಿತಾ ಇರುವವರಿಗೆ ಚೌಹಾಣ್ ಇಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಕ್ಕಿ, ಗೋಧಿ, ಬೇಳೆಕಾಳು ಎಲ್ಲವೂ ಕೂಡ ದೇಶದಲ್ಲಿ ಸಿಕ್ಕಾಪಟ್ಟೆ ಸ್ಟಾಕ್ ಇದೆ. ಪಾಕಿಸ್ತಾನದ ಜೊತೆ ಯುದ್ಧದ ಭೀತಿ ನಡುವೆ ಯಾರೂ ಕೂಡ ಹೆದರಬೇಕಾಗಿಲ್ಲ. ಹಣದ ಕೊರತೆ ಇಲ್ಲ, ಇಂಧನ ಕೊರತೆ ಇಲ್ಲ, ಆಹಾರದ ಕೊರತೆಯೂ ಇಲ್ಲ. ಪಾಕಿಸ್ತಾನದ ಜೊತೆ ಯುದ್ಧ ಭೀತಿ ನಡುವೆ ಕೇಂದ್ರ ಸರ್ಕಾರ ಭರವಸೆಯ ಮಾತನಾಡಿರೋದು. ಡೋಂಟ್ ವರಿ, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಧೈರ್ಯವನ್ನ ತುಂಬುವಂತ ಕೆಲಸ ನಮ್ಮ ಕೇಂದ್ರ ಮಾಡಿದೆ. ಹಣಕಾಸಿನ ಕೊರತೆ ಇಲ್ಲ ಅಂತ ಹೇಳಿರೋದು SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ATM ಎದುರು ಯಾರು ಹೋಗಿ ಕ್ಯೂ ನಿಲ್ಲುವ ಅವಶ್ಯಕತೆ ಇಲ್ಲ, ಹಣ ಇದೆ. ಸೊ ಡೋಂಟ್ ವರಿ ಅಂತ ಹೇಳಿ SBI ಕೂಡ ಜನರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ಭಾರತ್ ಆಯಿಲ್ ಕಾರ್ಪೊರೇಷನ್ ಮುಖೇನ ನಾಗರಿಕರಿಗೆ ಭರವಸೆಯ ಮಾತುಗಳನ್ನಾಡಿರೋದು. ಫುಡ್ ಸ್ಟಾಕ್ ಬಗ್ಗೆ ಭಯ ಬೇಡ ಅಂತ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿರುವಂತ ಮಾತು, ದೇಶದಲ್ಲಿ ಆಹಾರ ಸಾಮಗ್ರಿ ಕೊರತೆ ಆಗ್ಬಿಡುತ್ತೆ, ಹಣದ ಕೊರತೆ ಆಗ್ಬಿಡುತ್ತೆ, ATMನಲ್ಲಿ ಹಣನೇ ಸಿಗಲ್ಲ ಅನ್ನೋ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಈ ಒಂದು ಪರಿಸ್ಥಿತಿಯ ದುರ್ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ. ಹಾಗಾಗಿನೇ ಜನರಿಗೆ ಧೈರ್ಯವನ್ನ ತುಂಬುವಂತ ಕೆಲಸ ಆಗಬೇಕು ಮತ್ತು ಸ್ಪಷ್ಟನೆಯನ್ನ ಕೊಡುವಂತ ಕೆಲಸ ನಡಿಬೇಕಾಗಿತ್ತು. ಆ ಕೆಲಸವನ್ನ ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನೋಡಿ ಹೆಂಗಿದೆ ಪರಿಸ್ಥಿತಿ ಅಂತ ಅಂದ್ರೆ, ಯಾವುದೇ ದೇಶ ಯುದ್ಧ ಅಂತ ಹೋಗಿಬಿಟ್ರೆ ಅಲ್ಲಿ ಆರ್ಥಿಕವಾಗಿ ನಾವೆಷ್ಟು ಗಟ್ಟಿಮುಟ್ಟಾಗಿದ್ದೀವಿ, ಜನರಿಗೆ ಹಣ ಸಿಗುತ್ತಾ ಇಲ್ವಾ ಅನ್ನೋದನ್ನ ಯೋಚನೆ ಮಾಡಬೇಕು. ಹಣದ ಕೊರತೆ ಆಗದ ರೀತಿಯಲ್ಲಿ ಯೋಚನೆ ಮಾಡಬೇಕು, ನೋಡ್ಕೊಳ್ಬೇಕು. ಅದಾದ ನಂತರ ಫುಡ್ ಸ್ಟಾಕ್ ಇದೆಯಾ ಇಲ್ವಾ, ಆಹಾರದ ಕೊರತೆ ಮೇನ್ ಆಗಿ ಆಗಲೇಬಾರದು ಜನರಿಗೆ. ಅದು ಆ ವ್ಯವಸ್ಥೆ ಭಾರತದ ಬಳಿ ಎಷ್ಟರ ಮಟ್ಟಿಗಿದೆ ಅನ್ನೋದರ ಬಗ್ಗೆ ಒಂದು ಚಿಂತನೆ ಇತ್ತು ಅಥವಾ ಒಂದು ಪ್ರಶ್ನೆ ಇತ್ತು. ಅದಕ್ಕೂ ಕೂಡ ಉತ್ತರ ಸಿಕ್ಕಾಗಿದೆ. ಆಹಾರ ಸಾಮಗ್ರಿ ಕೊರತೆ ಇಲ್ಲ, ಭಯ ಬೇಡ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇದರ ಜೊತೆಗೆ ಈ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಲಿಂಡರ್ ಇದ್ರ ಕತೆ ಏನು, ಹಾಗಾದ್ರೆ ಸಿಗುತ್ತಾ ಇಲ್ವಾ ಒಂದು ಪ್ರಶ್ನೆ ಇತ್ತು. ಸೊ ಹಣದ ಕೊರತೆ ಇಲ್ಲ, ಇಂಧನದ ಕೊರತೆಯೂ ಇಲ್ಲ, ಆಹಾರದ ಕೊರತೆಯೂ ಇಲ್ಲ. ಪೆಟ್ರೋಲ್, ಡೀಸೆಲ್ ಆರಾಮಾಗಿ ಸಿಗುತ್ತೆ, ಸ್ಟಾಕ್ ಇದೆ. ಗ್ಯಾಸ್ ಸಿಲಿಂಡರ್ ಸಿಗುತ್ತೆ, ನೋ ಪ್ರಾಬ್ಲಮ್. ಸೊ ಇದು ಪ್ರಮುಖವಾಗಿ ಜನರಿಗೆ ಬೇಕಾಗಿರುವಂಥದ್ದು. ಹಣಕಾಸಿನ ಕೊರತೆ ಇಲ್ಲ. ಸ್ವತಃ ಯಾರು ಹೇಳಿರೋದು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದೆ. ATM ಎದುರು ಯಾರು ಹೋಗಿ ಕ್ಯೂ ನಿಲ್ಲೋದು ಬೇಡ. ಅಯ್ಯೋ ಈಗಲೇ ಹಣ ತೆಗೆದುಕೊಂಡು ಬಿಡೋರಪ್ಪ, ಮುಂದೆ ಏನಾಗ್ಬಿಡುತ್ತೋ ಏನೋ ಅಂತ ಹೇಳಿ ಈಗಲೇ ಹೋಗಿ ಎಲ್ಲರೂ ಕ್ಯೂ ನಿಂತು ಗಲಾಟೆ ಮಾಡ್ಕೊಂಡು ಯಾಕೆ ಬೇಕದೆಲ್ಲ, ಅದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ದುಡ್ಡಿದೆ, ಸಾಕಷ್ಟಿದೆ, ಸೊ ನೋ ಪ್ರಾಬ್ಲಮ್ ಅಂತ ಹೇಳಿ SBI ಸ್ಪಷ್ಟನೆಯನ್ನ ಕೊಟ್ಟಿದೆ, ಜನರಿಗೆ ಭರವಸೆಯನ್ನ ಕೊಟ್ಟಿದೆ.